ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬೇಸ್ಗೆ ಡೆಲಿವರಿ ಜಾಬಿಗೆ ಏನಾದ್ರು ನಾವು ಸೇರ್ಕೊಬೇಕು ಅಂತ ಅಂದರೆ ಹೇಗೆ ಮನೇಲೇ ಕೂತ್ಕೊಂಡು ನಾವು ಮೊಬೈಲಲ್ಲಿ ಬರೀ ಜಾಬಿಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಂಡು ಯಾವ ರೀತಿ ನಾವು ID ಕ್ರಿಯೇಟ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತೀನಿ. ಅಂತಂದರೆ ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ಒಂದು ಮೊಬೈಲ್ ಇದ್ದರೆ ಸಾಕು, ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಜೊತೆಗೆ ಡಾಕ್ಯುಮೆಂಟ್ ಏನು ಬೇಕು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ. ಬನ್ನಿ ಇವಾಗ ಫಸ್ಟ್ನೇದಾಗಿ ಇವಾಗ ಸೇರ್ಕೋಣ, ಯಾವ ರೀತಿ ಸೇರ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಅಂದರೆ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಬಿಗ್ ಬೇಸ್ಗೆ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಅಪ್ಲಿಕೇಶನ್ ಕೂಡ ಬರುತ್ತೆ. ಇವಾಗ ಏನು ಮಾಡಬೇಕು ಅಂತ ಅಂದರೆ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ಕೊಡ್ತಿದ್ದಂಗೆ ನೋಡಿ ಇವಾಗ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದ್ದಂಗೆ ಇವಾಗ ಓಪನ್ ಅಂತ ಇದೆಯಲ್ಲ, ಓಪನ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ, ಓಪನ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಇವಾಗ ನಿಮಗೆ ವೆಲ್ಕಮ್ ಟು ಬಿಗ್ ಬಾಸ್ಕೆಟ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸ್ತಾ ಇದೆ, ನಿಮ್ಮ ಹತ್ರ ID ಮುಂಚೆನೇ ಇತ್ತು ಅಂತಂದರೆ ಲಾಗಿನ್ ಕೊಡ್ಬೋದು. ಈಗ ಸದ್ಯಕ್ಕೆ ನಮ್ಮ ಹತ್ರ ID ಇಲ್ಲದೆ ಇರೋ ಕಾರಣ ನಾವು ಏನು ಮಾಡಬೇಕು ಅಂತ ಅಂದರೆ ಬಿಕಮ್ ಎ ಡೆಲಿವರಿ ಪಾರ್ಟ್ನರ್ ಅಂತ ಇದೆಯಲ್ಲ, ಆ ಬಿಕಮ್ ಎ ಡೆಲಿವರಿ ಪಾರ್ಟ್ನರ್ ಅನ್ನೋದ್ರ ಮೇಲೆ ನಾವು ಇವಾಗ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಪರ್ಮಿಷನ್ನ ಕೊಡಬೇಕಾಗುತ್ತೆ. ಬಿಗ್ ಬಾಸ್ಕೆಟ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಆಕ್ಸೆಸ್ ಟು ಇಮೇಜ್ ಆರ್ ಫೋಟೋ ಫ್ರಮ್ ಯುವರ್ ಡಿವೈಸ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೆ. ಅದಕ್ಕೋಸ್ಕರ ನೀವು ಇವಾಗ ಪರ್ಮಿಷನ್ ಕೊಡಬೇಕಾಗಿರುತ್ತೆ. ಗಿವ್ ಪರ್ಮಿಷನ್ ಅಂದ್ರ ಮೇಲೆ ಪ್ರೆಸ್ ಮಾಡಿ. ಗಿವ್ ಪರ್ಮಿಷನ್ ಅಂದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಅಲೋ ಆಲ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಇದೆಯಲ್ಲ ಅಲೋ ಅದ್ರ ಮೇಲೆ ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಮತ್ತೆ ಇವಾಗ ಬೇರೆ ಇನ್ನು ಅಪ್ಲಿಕೇಶನಲ್ಲಿ ಏನೇನು ಕೇಳುತ್ತೋ ಎಲ್ಲದನ್ನೂ ಕೂಡ ಪರ್ಮಿಷನ್ ಕೊಟ್ಬಿಡಿ ಗೈಸ್. ಗಿವ್ ಪರ್ಮಿಷನ್ ಕೊಡಿ. ಆಮೇಲೆ ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದ್ರ ಮೇಲೆ ಕೊಡಿ. ಆಮೇಲೆ ಲೊಕೇಶನ್ದು ಕೂಡ ಕೇಳ್ತಾ ಇದೆ, ಲೊಕೇಶನ್ಗೂ ಅಷ್ಟೇ ನೀವು ಗಿವ್ ಪರ್ಮಿಷನ್ನ ಕೊಡಿ. ಆಮೇಲೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳ್ಬಿಟ್ಟು ಕೊಡಿ. ಏನಕ್ಕೆ ಅಂದರೆ ಪ್ರತಿಯೊಂದು ಡೆಲಿವರಿ ಜಾಬಲ್ಲೂ ಅಷ್ಟೇ ಎಲ್ಲ ನಮ್ಮದು ಏನು ಮೊಬೈಲಲ್ಲಿ ಏನೇನು ಡೇಟಾ ಇದೆಯೋ ಎಲ್ಲನೂ ಅವ್ರು ಕೊಡಲೇಬೇಕಾಗುತ್ತೆ. ಅದರಿಂದಾಗಿ ಎಲ್ಲ ಡೇಟಾನ ಅವ್ರು ತೊಗೊಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಈಗ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ. ಇಂಗ್ಲೀಷ್, ಹಿಂದಿ, ತಮಿಳು, ಕನ್ನಡ, ಟೋಟಲ್ ಆಗಿ 4 ಲ್ಯಾಂಗ್ವೇಜ್ ಇದೆ. ಸದ್ಯಕ್ಕೆ ನಾನು ಇವಾಗ ಇಂಗ್ಲೀಷಲ್ಲಿ ನಾನು ID ಕ್ರಿಯೇಟ್ ಮಾಡ್ಕೊತೀವಿ. ಬೇಕು ಅಂತಂದರೆ ನೀವು ಕನ್ನಡದಲ್ಲೇ ಮಾಡ್ಕೊಳ್ಳಿ, ಏನು ಕಷ್ಟ ಏನಿಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಸದ್ಯಕ್ಕೆ ಇವಾಗ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಕನ್ಫರ್ಮ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಹಾಕ್ಬೇಕಾಗಿರೋದು ನಿಮ್ಮ ಮೊಬೈಲ್ ನಂಬರು. ನೀವು ಪರ್ಮನೆಂಟಾಗಿ ಯಾವ್ದು ಯೂಸ್ ಮಾಡ್ತಾಯಿರೋ ಅದೇ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೀವು ಸೆಂಡ್ OTP ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಸೆಂಡ್ OTP ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ OTP ಕೂಡ ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ. 4 ಡಿಜಿಟ್ OTP ಏನು ಬರುತ್ತಾ ಆ OTPನ ಎಂಟರ್ ಮಾಡಿ. ನೋಡಿ, ಇವಾಗ OTP ಕೂಡ ಬಂತು. OTPನ ಎಂಟರ್ ಮಾಡಿದೆ. OTPನ ಎಂಟರ್ ಮಾಡ್ತಿದ್ದಂಗೆ ಈಗ ವರ್ಕ್ ಪ್ರಿಫರೆನ್ಸ್ ಬಂದ್ಬಿಟ್ಟು ನೀವು ಇವಾಗ ತೊಗೊಬೇಕಾಗುತ್ತೆ. ಅಂತ ಅಂದರೆ ಸೆಲೆಕ್ಟ್ ಸಿಟಿನ ನೀವು ತೊಗೊಬೇಕಾಗುತ್ತೆ. ಸೆಲೆಕ್ಟ್ ಸಿಟಿ ಕೊಡಿ. ಸೆಲೆಕ್ಟ್ ಸಿಟಿ ಕೊಡೋದಾದ್ಮೇಲೆ ಇಲ್ಲಿ ಕೆಳಗಡೆ ಫಸ್ಟು ಬೆನಿಫಿಟ್ಸ್ಗಳನ್ನ ತೋರಿಸ್ತಾ ಇದೆ ನೋಡಿ. ಸೆಲೆಕ್ಟ್ ಸಿಟಿ ಮಾಡೋದಕ್ಕಿಂತ ಮುಂಚೆ ಏನೇನಿದೆ, ಮಂತ್ಲಿ ಅರ್ನಿಂಗ್ ಅಪ್ ಟು 50,000 ಗೈಸ್ ತೋರಿಸ್ತಾ ಇರೋದು. ಅರ್ನ್ ಅಪ್ ಟು 50,000 ತೋರಿಸ್ತಾ ಇದೆ. ಆಮೇಲೆ ಎಜುಕೇಷನಲ್ ಬೆನಿಫಿಟ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅಪ್ ಟು 15,000 ಹೋಮ್ ಲೋನು, ಆಮೇಲೆ ಸ್ಕೂಲ್ ಫೀ ಇದೆಲ್ಲ ಏನೇನೋ ತೋರಿಸ್ತಾ ಇದ್ದಾನೆ. ಆಮೇಲೆ ರೆಫರಲ್ ಬೋನಸ್ ಅಪ್ ಟು 5,000 ಕೊಡ್ತಾ ಇದ್ದಾನೆ. ಇವೆಲ್ಲ ಬಿಟ್ಬೋಣ ಇವಾಗೆಲ್ಲ. ನೆಕ್ಸ್ಟ್ ಇದೆಲ್ಲ ಬಿಟ್ಟಾದ್ಮೇಲೆ ಇವಾಗ ಸೆಲೆಕ್ಟ್ ಸಿಟಿ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಸಿಟಿಯಲ್ಲಿ ಏನಪ್ಪ ಅಂತ ಅಂದರೆ ತುಮಕೂರು ಇಲ್ಲ, ಸದ್ಯಕ್ಕೆ ಆಟೋಮೆಟಿಕ್ಕಾಗಿ ತುಮಕೂರೇ ತೊಗೊಂಡಿದೆ. ಅದನ್ನು ನಾವೇನು ಮಾಡಬೇಕು ಅಂತ ಅಂದರೆ ಬೆಂಗಳೂರು ಸರ್ಚ್ ಮಾಡಬೇಕು. ಬೆಂಗಳೂರು ಸರ್ಚ್ ಮಾಡ್ತಿದ್ದಂಗೆ ಬೆಂಗಳೂರು ಬರುತ್ತೆ. ಬೆಂಗಳೂರು ಬರ್ತಿದ್ದಂಗೆ ಏನು ಮಾಡಬೇಕು ಅಂತ ಅಂದರೆ ಕನ್ಫರ್ಮ್ ಸಿಟಿ ಅನ್ನೋದ್ರ ಮೇಲೆ ನೀವು ಇವಾಗ ಪ್ರೆಸ್ ಮಾಡಬೇಕಾಗಿರುತ್ತೆ. ನೋಡಿ, ಈಗ ಬೆಂಗಳೂರು ಸೆಲೆಕ್ಟ್ ಮಾಡಿಕೊಂಡೆ. ಕನ್ಫರ್ಮ್ ಸಿಟಿ ಅನ್ನೋದ್ರ ಮೇಲೆ ಇವಾಗ ಪ್ರೆಸ್ ಮಾಡಿದೆ. ಕನ್ಫರ್ಮ್ ಸಿಟಿ ಅಂತ ಪ್ರೆಸ್ ಮಾಡ್ತಿದ್ದಂಗೆ ಸ್ಟೋರ್ ಯಾವ್ಯಾವ್ದು ಇದೆಯೋ ಅದು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತೆ. ಅಂತ ಅಂದರೆ ಸ್ಟೋರ್ ಇಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ ಆಲ್ಫಾಬೆಟ್ ಥರ ಬರ್ತಾ ಇದೆ, ಎ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದಾಗಿ ನನಗೆ ಯಾವ್ದು ಹತ್ರ ಇದೆಯೋ ಅದನ್ನು ನಾನು ಇವಾಗ ಸರ್ಚ್ ಮಾಡ್ಕೊತೀನಿ. ನಿಮಗೆ ಯಾವ್ದು ಹತ್ರ ಇದೆಯೋ ಅದನ್ನು ನೀಟಾಗಿ ಆರಾಮಾಗಿ ನೀವು ಸರ್ಚ್ ಮಾಡ್ಕೊಳ್ಳಿ. ಹತ್ರ ಯಾವುದಿರುತ್ತೋ ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಹತ್ರ ಯಾವುದಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರಿಂದಾಗಿ ನಾನು ಹುಡುಕಿದೆ. ಹುಡುಕಾದ್ಮೇಲೆ ನನಗೆ ಸದ್ಯಕ್ಕೆ ಹತ್ರದಲ್ಲಿ ಸಿಕ್ಕಿದೆ ಜಾಲಹಳ್ಳಿ. ಅದರಿಂದಾಗಿ ಇವಾಗ ನಾನು ಜಾಲಹಳ್ಳಿನ ಈಗ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಜಾಲಹಳ್ಳಿನೂ ಕೂಡ ಇವಾಗ ಸೆಲೆಕ್ಟ್ ಮಾಡ್ಕೊಂಡೆ. ಜಾಲಹಳ್ಳಿನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಮ್ಮ ಹತ್ರ ಏನಿದೆ, ಬೈಕ್ ಇದೆಯಾ ಅಥವಾ ಎಲೆಕ್ಟ್ರಿಕಲ್ ಬೈಕ್ ಇದೆಯಾ, ಇಲ್ಲ ಸೈಕಲ್ ಇದೆಯಾ ಅಥವಾ ಎಲೆಕ್ಟ್ರಿಕಲ್ ಸೈಕಲ್ ಇದೆಯಾ, ಈ ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ಮೋಟಾರ್ ಬೈಕ್ ಇರೋ ಅಥವಾ ಮೋಟಾರ್ ಸ್ಕೂಟರ್ ಅದು ಯಾವ್ದಾರ ಆಗಲಿ, ನೀವು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಇರೋದು ಮೋಟಾರ್ ಬೈಕ್ ಇರೋದ್ರಿಂದ ನಾನು ಮೋಟಾರ್ ಬೈಕ್ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಇವಾಗ ನೀವು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ಕೊಡಬೇಕಾಗುತ್ತೆ. ಫಸ್ಟ್ ನೇಮ್ ಕೊಡಿ, ಲಾಸ್ಟ್ ನೇಮ್ ಏನು ಆಪ್ಷನ್ ಅದು, ಫಸ್ಟ್ ನೇಮ್ ಅಷ್ಟೇ ಕೊಡಿ. ಫಸ್ಟ್ ನೇಮ್ ಕೊಟ್ಟಾದ್ಮೇಲೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ ಆದರೆ ಮೇಲು, ಫೀಮೇಲ್ ಆದರೆ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಅಗ್ರಿಮೆಂಟ್ಗೂ ಕೂಡ ಇಲ್ಲಿ ಟಿಕ್ ಮಾರ್ಕ್ ಹಾಕ್ಬೇಕಾಗಿರುತ್ತೆ. ನೀವು ಟಿಕ್ ಮಾರ್ಕ್ ಹಾಕ್ಬಿಟ್ಟು ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಇವಾಗ ಪ್ರೆಸ್ ಮಾಡಬೇಕಾಗಿರುತ್ತೆ. ಅಂತ ಅಂದರೆ ಇವಾಗ ನೋಡಿ, ಇವಾಗ ಪ್ರೆಸ್ ಮಾಡಿದೆ. ಆಮೇಲೆ ಇನ್ನೊಂದು ನೀವು ಯಾವ್ದಾದ್ರು ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೂಡ ಕೇಳುತ್ತೆ. ಸೊ
ಸೊ ನೋ ಅಂತ ಕೊಡ್ತೀನಿ. ರೆಫರಲ್ ಕೋಡ್ ಆಪ್ಷನ್ ಅದು, ರೆಫರಲ್ ಕೋಡ್ ಬೇಕು ಅಂತಂದರೆ ಕೊಡ್ಬೋದು, ಇಲ್ಲ ಅಂತ ಅಂದರೆ ಏನು ಬೇಡ. ಸೊ ಸದ್ಯಕ್ಕೆ ಇವಾಗ ನೀವು ಟಿಕ್ ಮಾರ್ಕ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ನೀವು ಸೆಂಡ್ ಮಾಡಿ. ನೆಕ್ಸ್ಟ್ ಅಂತ ಸೆಂಡ್ ಮಾಡ್ತಿದ್ದಂಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ತೋರಿಸ್ತಾನೆ ನೋಡಿ. ಟೋಟಲ್ ಆಗಿ ಡಾಕ್ಯುಮೆಂಟ್ ಏನಪ್ಪ ಬೇಕು ಅಂತಂದರೆ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಸೆಲ್ಫಿ, ಜೊತೆಯಲ್ಲಿ ಬ್ಯಾಂಕ್ ಡೀಟೇಲ್ಸು. ಟೋಟಲ್ ಆಗಿ 4 ಬೇಕು. 4 ಕೂಡ ರೆಡಿ ಮಾಡಿ ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ ಒಂದೊಂದೇ ಅಪ್ಲೋಡ್ ಮಾಡೋಣ. ಇವಾಗ ಫಸ್ಟು ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಫೋಟೋ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಯಾಪ್ಚರ್ ಫೋಟೋ ಅನ್ನೋದ್ರ ಮೇಲೆ ಏನಾದ್ರು ಕ್ಲಿಕ್ ಮಾಡ್ಬೋದು, ಇಲ್ಲ ಅಪ್ಲೋಡ್ ಆದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು 2 ಥರ ಬೇಕಾದರೆ ಮಾಡ್ಬೋದು. ನೆಕ್ಸ್ಟು ಓಪನ್ ಮಾಡ್ತಿದ್ದಂಗೆ ಇವಾಗ ನಿಮಗೆ ನಿಮ್ಮ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಹೇಳ್ಬಿಟ್ಟು ಕೊಡಿ. ಫಸ್ಟ್ ಫೋಟೋ ತೆಗಿತಿದ್ದಂಗೆ ಅದು ಕೊಡ್ತೆ. ಆಮೇಲೆ ಏನು ಮಾಡ್ತಾ ಅಂತಂದರೆ ಅಪ್ಲೋಡ್ ಫಾರ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಅಂತಂದರೆ ವೆರಿಫೈ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರುತ್ತೆ. ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ನ ಕೊಡಬೇಕಾಗುತ್ತೆ ನೀವು. ಅದೇ ರೀತಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ಯೂಸ್ ಫೋಟೋ ಅಂತ ಹೇಳ್ಬಿಟ್ಟು ನೀವು ಒಂದು ಫೋಟೋ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಈ ಥರ ಯೂಸ್ ದಿಸ್ ಫೋಟೋ ಅಂತ ಇದೆಯಲ್ಲ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಫೋಟೋನು ಕೂಡ ಅಲ್ಲಿ ಕೊಡಿ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಫೋಟೋ ಕೊಡ್ತಿದ್ದಂಗೆ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಮದು ಸೆಲ್ಫಿ ಕೇಳುತ್ತೆ. ಆವಾಗ ನಿಮ್ಮ ಸೆಲ್ಫಿನ ಕರೆಕ್ಟಾಗಿ ಕೊಟ್ಬಿಡಿ. ಅಂದರೆ ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ಏನಪ್ಪ ಅಂತಂದರೆ ಮೇನ್ ನೀವು ಸೆಲ್ಫಿ ಕೊಡ್ಬೇಕಾಗುತ್ತೆ. ಏನಕ್ಕೆ ಅಂದರೆ ಅವಾಗ ಪ್ರೊಫೈಲ್ ಪಿಕ್ಚರ್ನ ಚೇಂಜ್ ಮಾಡೋಕ್ಕಲ್ಲ. ಅದರಿಂದಾಗಿ ಚೆನ್ನಾಗಿರೋ ಫೋಟೋನ ನೀವು ಕೊಟ್ಬಿಟ್ಟು ಸೆಲ್ಫಿನೂ ಕೂಡ ಸಬ್ಮಿಟ್ ಮಾಡಿ. ಸೆಲ್ಫಿನ ಸಬ್ಮಿಟ್ ಮಾಡ್ತಿದ್ದಂಗೆ ಏನು ಬರುತ್ತೆ ಅಂತಂದರೆ ವೆರಿಫೈ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇವಾಗ ಬ್ಯಾಂಕ್ ಅಕೌಂಟ್ನು ಕೂಡ ನೀವು ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ IFSC ಕೋಡ್ ಹಾಕಬೇಕಾಗುತ್ತೆ. ನೀವು IFSC ಕೋಡ್ ಕೂಡ ಹಾಕಿ. IFSC ಕೋಡ್ ಹಾಕಾದ್ಮೇಲೆ ನೆಕ್ಸ್ಟು ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಅಕೌಂಟ್ ನಂಬರ್ನ ಎಂಟರ್ ಮಾಡಿಬಿಟ್ಟು ವೆರಿಫೈ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ನೀವು ಕೊಡಬೇಕು. ಆಮೇಲೆ ನೋಡಿ ಇವಾಗ ಕೊಡ್ತಿದ್ದಂಗೆ ನಿಮಗೆ ಟೋಟಲ್ ಆಗಿ ಯಾವ ಥರ ಬರುತ್ತೆ ಅಂತಂದರೆ 4 ಕಂಪ್ಲೀಟ್ ಆಯ್ತು. ಇವಾಗ ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಸೆಲ್ಫಿ, ಬ್ಯಾಂಕ್ ಅಕೌಂಟು. ಈಗ 4 ಕೂಡ ಅಂಡರ್ ವೆರಿಫಿಕೇಷನ್ ಇರುತ್ತಲ್ಲ, ಕನ್ಫರ್ಮ್ ಅನ್ನೋದ್ರ ಮೇಲೆ ನೀವು ಇವಾಗ ಪ್ರೆಸ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಅಂತ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಅಂದರೆ ಎಲ್ಲ ಕೂಡ ಟಿಕ್ ಮಾರ್ಕ್ ಬರುತ್ತೆ. ಅಂತಂದರೆ ವರ್ಕ್ ಪ್ರಿಫರೆನ್ಸು ಕೂಡ ನಿಮಗೆ ಟಿಕ್ ಮಾರ್ಕ್ ಬರುತ್ತೆ. ಪರ್ಸ್ನಲ್ ಡೀಟೇಲ್ಸು ಕೂಡ ಟಿಕ್ ಮಾರ್ಕ್ ಬರುತ್ತೆ. ಡಾಕ್ಯುಮೆಂಟ್ ಅನ್ನೋದು ಕೂಡ ಟಿಕ್ ಮಾರ್ಕ್ ಬರುತ್ತೆ. ಅಂತಂದರೆ ಎಲ್ಲವೂ ಕರೆಕ್ಟಾಗಿತ್ತು ಅಂತಂದರೆ ಎಲ್ಲ ಈ ಥರ ಟಿಕ್ ಮಾರ್ಕ್ ಬರುತ್ತೆ. ಅವಾಗ ನೀವೇನು ಮಾಡಬೇಕು ಅಂತಂದರೆ ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕು. ಸಬ್ಮಿಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬೇಕು ಅಂತಂದರೆ ನೀವು ಓಪನ್ ಮಾಡಿ ಓದ್ಕೊಳ್ಳಿ. ಆಮೇಲೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಏನು ಮಾಡಬೇಕು ಅಂತಂದರೆ ಐ ಅಗ್ರಿ ಅಂತ ಇದೆಯಲ್ಲ, ಐ ಅಗ್ರಿ ಅನ್ನೋದ್ರ ಮೇಲೆ ನೀವು ಇವಾಗ ಪ್ರೆಸ್ ಮಾಡಬೇಕಾಗುತ್ತೆ. ಐ ಅಗ್ರಿ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟು ಸ್ವಲ್ಪ ಲೈಟಾಗಿ ತಲೆನೋವು ಅನಿಸಿದೆ. ಇದೆ ಏನಕ್ಕೆ ಅಂತಂದರೆ ವೀಡಿಯೋ ನೋಡಬೇಕಿದು. ಆಮೇಲೆ ಇವಾಗ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಓಪನ್ ಟ್ರೈನಿಂಗ್ ಆ್ಯಪ್ ಅಂತ ಇದೆಯಲ್ಲ, ಓಪನ್ ಟ್ರೈನಿಂಗ್ ಆ್ಯಪ್ ಅನ್ನೋದ್ರ ಮೇಲೆ ಇವಾಗ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಇನ್ನೂ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇದು ಬಿಟ್ಟು ಬ್ಲಿಂಕಿಟ್ ಈ ಬಿಗ್ ಬಾಸ್ಕೆಟ್ ಅಪ್ಲಿಕೇಶನ್ ಬಿಟ್ಟು ಬೇರೆ ಇನ್ನೂ ಒಂದು ಅಪ್ಲಿಕೇಶನ್ ಬರುತ್ತೆ. ಇವಾಗ ಗೂಗಲ್ ಪ್ಲೇಯಲ್ಲಿ ಅದನ್ನು ಕೂಡ ನೀವು ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲಿಂದ ಏನಾಗುತ್ತೆ ಅಂತ ಅಂದರೆ ವೀಡಿಯೋಸ್ ತೋರಿಸುತ್ತೆ, ಸ್ಕ್ವಿಸ್ ತೋರಿಸುತ್ತೆ. ಇನ್ನೊಂದು ಏನಪ್ಪ ಅಂತ ಅಂದರೆ ಆ ಅಪ್ಲಿಕೇಶನಲ್ಲಿ ಯಾವುದೇ ಆದಂಥ ಸ್ಕ್ರೀನ್ ರೆಕಾರ್ಡ್ ಆಗಲಿ ಸ್ಕ್ರೀನ್ಶಾಟ್ ಆಗಲಿ ತೊಗೊಳಕ್ಕಾಗಲ್ಲ. ಅದು ಟ್ರೈ ಮಾಡಿದೆ ನಾನು. ಸ್ಕ್ರೀನ್ಶಾಟ್ ತೊಗೊಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು ಅಂತ 2 ಮಾಡಿದೆ. ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ಬ್ಲ್ಯಾಂಕ್ ಬರ್ತಾಯಿದೆ, ಆ ಸ್ಕ್ರೀನ್ಶಾಟ್ ತೊಗೊಳಕ್ಕಾದ್ರೆ ರಿಸ್ಟ್ರಿಕ್ಷನ್ ಬರ್ತಾಯಿದೆ. ಅದರಿಂದಾಗಿ ಆ ಅಪ್ಲಿಕೇಶನ್ ಯಾವುದೇ ಸ್ಕ್ರೀನ್ ಶಾಟೇ ಆಗಲಿ ಸ್ಕ್ರೀನ್ ರೆಕಾರ್ಡ್ ಆಗಲಿ ನಾವು ತೊಗೊಳಕ್ಕಾಗಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಇನ್ನೇನಿಲ್ಲ, ಡೈಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 10 ರಿಂದ 15 ನಿಮಿಷದ ವೀಡಿಯೋ ಬರುತ್ತಲ್ಲಿ. 10 ರಿಂದ 15 ನಿಮಿಷ ವೀಡಿಯೋ ನೀವು ನೋಡಲೇಬೇಕಾಗುತ್ತೆ, ಕಂಪಲ್ಸರಿ ನೋಡಲೇಬೇಕು. ಸ್ಕಿಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಗೈಸ್. ನೀವು ಫುಲ್ಲು ವೀಡಿಯೋ ನೋಡಾದ್ಮೇಲೆ ಕ್ವಶನ್ಗಳನ್ನ ಕೇಳುತ್ತೆ. ನಂಗೆ ಅನಿಸ್ದಂಗೆ ಒಂದು 10 ಕ್ವಶನ್ ಕೇಳಿಸುತ್ತೆ ಅನಿಸುತ್ತೆ. ಒಂದು 10 ಕ್ವಶನಲ್ಲಿ 8 ಆದರೂ ನಾವು ಕರೆಕ್ಟಾಗಿರೋ ಆನ್ಸರ್ ಕೊಟ್ಟರೆ ಅವಾಗ ನಮ್ಮನ್ನು ಸೆಲೆಕ್ಟ್ ಮಾಡುತ್ತೆ. ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ಕ್ವಶನಲ್ಲಿ ಆರಾಮಾಗಿ ಈಸಿಯಾಗಿರುತ್ತೆ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೀವು ನೋಡಿ, ಅವಾಗ ನಿಮಗೆ ಈಸಿಯಾಗಿ ನೀವು ಏನು ಕ್ವಶನ್ ಕೇಳಿದ್ರು ಕೂಡ ಉತ್ತರ ಕೊಡ್ಬೋದು. ಕೊಟ್ಟಾದ್ಮೇಲೆ ಅಲ್ಲೇನಾದ್ರು ನೀವು ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ನಿಮ್ಮದು. ವಾಪಸ್ ಅದು ಕಂಪ್ಲೀಟ್ ಆಗ್ತಿದ್ದಂಗೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನು ಓಪನ್ ಮಾಡ್ತಿದ್ದಂಗೆ ನೋಡಿ ಯುವರ್ CE-ID ಈಸ್ ವೆರಿಫೈಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆಮೇಲೆ ನಿಮಗೆ ಮೆಸೇಜಲ್ಲಿ ನಿಮಗೆ ID ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾರೆ. ಬಟ್ ID ಬರುತ್ತೆ. ID ಬಂದರೂ ಕೂಡ ಅಲ್ಲಿ ನಾವು ಲಾಗಿನ್ ಆಗೋಕ್ಕಾಗಲ್ಲ. ಅಂದರೆ ನಾವು ಯಾವ ಸ್ಟೋರ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿವೋ ಆ ಸ್ಟೋರ್ ಹತ್ರ ಹೋಗ್ಬಿಟ್ಟು ನಾವು ರೀಚ್ ಆಗಬೇಕಾಗುತ್ತೆ. ಅಂತ ಅಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಹತ್ರನೂ ಕೂಡ ನಾನು ಮಾತಾಡಿದೆ. ಈ ಥರ ನನ್ನ ID ಹಾಕಿದ್ರು ಕೂಡ ನಂದು ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಿದಕ್ಕೆ ಅವ್ರು ಏನಂತಂದರೆ, ಸರ್ ಅದೇ ರೀತಿಯಲ್ಲೇ ಇರೋದು ನಮ್ಮದು ಪ್ರೊಸೆಸ್ಸು. ನೀವು ಸೀದಾ ಹೋಗ್ಬಿಟ್ಟು ಸ್ಟೋರಲ್ಲಿ ಹೋಗಿ ಮೀಟ್ ಆಗ್ತಿದ್ದಂಗೆ ನಿಮ್ಮ ID-ನ ಆ್ಯಕ್ಟಿವೇಟ್ ಮಾಡ್ಕೊಡ್ತಾರೆ. ನೀವು ಸ್ಟೋರ್ಗೆ ಹೋಗಿಲ್ಲ ಅಂತಂದರೆ ID ಹಾಕೋರು ಕೂಡ ಅದು ಓಪನ್ ಆಗಲ್ಲ ಅಂತ ಅವರು ತಿಳಿಸ್ಕೊಟ್ರು. ಅದರಿಂದಾಗೇ ID ಪದೇ ಹಾಕಿ ಸುಮ್ಮನೆ ಟ್ರೈ ಮಾಡಿಬಿಟ್ಟು ಇಬ್ಬರು ID ಓಪನ್ ಆಗ್ತಿಲ್ಲ ಅಂತ ಅಂದ್ಕೊಬೇಡ್ರಿ. ನಿಮ್ದು ಇಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ಇನ್ನೇನು ಡಾಕ್ಯುಮೆಂಟ್ ಏನು ನೀವು ಕೊಡೋಂಗಿಲ್ಲ, ಎಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೀದಾ ಹೋಗಿ ಒಂದ್ಸಲ ಸ್ಟೋರ್ನ ವಿಸಿಟ್ ಮಾಡ್ತಿದ್ದಂಗೆ ನಿಮ್ಮ ID ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಕೆಲಸನೂ ಕೂಡ ಬೇಕು ಅಂತಂದರೆ ನೀವು ಅವತ್ತೇ ಸ್ಟಾರ್ಟ್ ಮಾಡ್ಕೊಂಡು ನೀವು ಕೂಡ ಅರ್ನಿಂಗ್ಸ್ನ ಮಾಡ್ಕೊಬೋದು. ಅಂದರೆ ನೋಡಿ ಆರಾಮಾಗಿ ಈಸಿಯಾಗಿ ನಾವು ಬಿಗ್ ಬಾಸ್ಕೆಟಲ್ಲಿ ನಾವು ID-ನ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಾದ್ರು ಡೌಟ್ ಇತ್ತು ಅಂತ ಅಂದರೆ ಕಮೆಂಟಲ್ಲಿ ಕೇಳಿ, ಇಲ್ಲ ಅಂತ ಅಂದರೆ ವಾಟ್ಸಪ್ ID ಕೊಟ್ಟಿದ್ದೀನಿ, ವಾಟ್ಸಪ್ ID-ಯಲ್ಲಿ ಕೇಳಿ ಅಂತ ಹೇಳ್ತಾ
ನನ್ನ ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.